ಸೀತೆ, ಈ ರಾಕ್ಷಸಿಯರು ರಾವಣನ ಪರಾಕ್ರಮದ ಬಗ್ಗೆ ಎಷ್ಟಾದರೂ ಹೇಳಲಿ, ನೀನು ನಿಶ್ಚಿಂತೆಯಿಂದಿರು. ತ್ರಿಜಟೆ, ಈ ರಾಕ್ಷಸಿಯರ ನಡುವೆ ನೀನೇ ನಿಜವಾದ ಬಂಧುವಿನಂತಿರುವೆ. ಧನುರ್ಧಾರಿಗಳಾದ ಇಬ್ಬರು ತರುಣರು ತುಂಬಾ ತೇಜಸ್ವಿಗಳಾಗಿದ್ದರು. ಅವರಿಬ್ಬರು ಕ್ಷತ್ರಿಯ ವೀರರೆಂಬುದರಲ್ಲಿ ಸಂದೇಹವೇ ಇಲ್ಲ. ವಾಯುಪುತ್ರನಾದ ನನ್ನನ್ನು ಹನುಮಂತನೆಂದು ಕರೆಯುತ್ತಾರೆ. ನಾನು ಸುಗ್ರೀವನ ಪ್ರಮುಖ ಸಚಿವ. ಅವನು ನಿಮ್ಮೊಂದಿಗೆ ಸ್ನೇಹವನ್ನು ಬಯಸಿದ್ದಾನೆ. ಅವನಿಗೆ ನಮ್ಮ ವಿಷಯವನ್ನು ತಿಳಿಸಿ ಸುಗ್ರೀವನನ್ನು ಕಾಣುವುದು ಹೇಗೆ ಎಂದು ಅವನಲ್ಲಿ ಕೇಳುತ್ತೇನೆ. ಮಹಾತ್ಮ, ಧರ್ಮಾತ್ಮನಾದ ಸುಗ್ರೀವನ ಬಗ್ಗೆ ನಮಗೆ ತಿಳಿದಿದೆ. ನಾವು ಸುಗ್ರೀವನನ್ನು ಹುಡುಕಿಕೊಂಡೇ ಇಲ್ಲಿಗೆ ಬಂದಿದ್ದೇವೆ. ಸುಗ್ರೀವನ ಮೈತ್ರಿಯ ಅಗತ್ಯ ನಮಗಿದೆ. ಸುಗ್ರೀವನನ್ನು ಸಂದರ್ಶಿಸಲು ನಾವು ಉತ್ಸುಕರಾಗಿದ್ದೇವೆ. ಅಯ್ಯ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೀವು ಯಾರು? ಈ ದುರ್ಗಮವಾದ ಅರಣ್ಯಕ್ಕೆ ಬರಲು ಕಾರಣವೇನೆಂದು ದಯಮಾಡಿ ತಿಳಿಸುತ್ತೇನೆ. ಈ ನನ್ನ ಸಹೋದರ ರಾಮಚಂದ್ರ ಸೂರ್ಯವಂಶದ ಮಹಾರಾಜ ದಶರಥನ ಪುತ್ರ. ಮಹಾಧರ್ಮಿಷ್ಠ, ಗುಣವಂತ, ಮಹಾವೀರ, ಪಿತೃವಾಕ್ಯ ಪರಿಪಾಲಕ. ಯುವರಾಜನಾಗಿ ಪಟ್ಟಾಭಿಷೇಕವಾಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ತಂದೆಯ ಮಾತನ್ನು ಉಳಿಸುವ ಪವಿತ್ರವಾದ ಕರ್ತವ್ಯದ ಮೇಲೆ ನನ್ನೊಂದಿಗೆ ಹಾಗೂ ಪತಿವ್ರತ ಶಿರೋಮಣಿಯಾದ ಪತ್ನಿ ಸೀತಾದೇವಿಯೊಂದಿಗೆ ವನವಾಸಕ್ಕೆ ಬಂದ. ಅಂದರೆ ಅಯೋಧ್ಯೆಯ ಅರಸನಾಗಿ ಮೆರೆಯಬೇಕಿದ್ದ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದನಲ್ಲವೇ? ಆಹಾ, ಎಂಥ ಮಹಾತ್ಮ, ಎಂಥ ಧರ್ಮಾತ್ಮ! ನಾನು ಶ್ರೀರಾಮನ ಕಿರಿಯ ಸಹೋದರ, ಭಕ್ತ, ಸೇವಕ. ಲಕ್ಷ್ಮಣನೆಂದು ನನ್ನ ಹೆಸರು. ಸಕಲ ಗುಣಶೀಲನಾದ, ದೈವ ಸ್ವರೂಪನಾದ ನನ್ನ ಸಹೋದರನ ದಾಸನ. ಇಂಥ ಗುಣವಂತನಿಗೆ ದಾಸನಾಗುವುದು ನಿಜವಾಗಲೂ ಶ್ರೇಯಸ್ಕರ. ಲಕ್ಷ್ಮಣ, ನಾನು ಈ ಕ್ಷಣವೇ ತೇಜವಂತನಾದ ರಾಮನಿಗೆ ದಾಸನಾಗುತ್ತೇನೆ. ಹನುಮಂತ, 14 ವರ್ಷ ವನವಾಸದ ಅವಧಿ ಮುಗಿಯಲು ಇನ್ನು 1 ವರ್ಷವಿದೆ. ಅಷ್ಟರಲ್ಲಿ ಕಾಮರೂಪಿಯಾದ ದುಷ್ಟ ರಾಕ್ಷಸನೊಬ್ಬನು ನನ್ನ ಅತ್ತಿಗೆ ಸೀತಾದೇವಿಯನ್ನು ವಂಚನೆಯಿಂದ ಅಪಹರಿಸಿಕೊಂಡು ಹೋದ. ಅವನು ಎಲ್ಲಿದ್ದಾನೆ? ಅವನ ನೆಲೆ ಯಾವುದು? ಏನೂ ತಿಳಿಯದೆ ನಾವು ತಳಮಳಿಸುತ್ತಿದ್ದೇವೆ. ಪುರುಷೋತ್ತಮನಾದ ರಾಮಚಂದ್ರನಿಗೆ ಪತ್ನಿ ವಿಯೋಗ ದುಃಖ ಉಂಟು ಮಾಡಿದ ಆ ರಾಕ್ಷಸನ ಸಂಹಾರವಾಗಲೇಬೇಕು. ಹನುಮಂತ, ನಾವು ಅತ್ತಿಗೆಯನ್ನು ಹುಡುಕುತ್ತಾ ದಂಡ ಕಾರಣ್ಯದಲ್ಲಿ ಬರುತ್ತಿರುವಾಗ ಶಾಪದಿಂದ ಘೋರ ರೂಪದ ರಾಕ್ಷಸನಾಗಿದ್ದ ಕಬಂಧನೆಂಬುವನು ತನ್ನ ಶಾಪ ವಿಮೋಚನೆಯಾದ ನಂತರ ಸುಗ್ರೀವನ ವಿಷಯ ಹೇಳಿದ. ಅವನ ಸ್ನೇಹದಿಂದ ನಮ್ಮ ಕಾರ್ಯ ಸಾಧನೆಗೆ ನೆರವು ಸಿಗುತ್ತದೆ ಎಂದು ಹೇಳಿದ. ಅವನು ಸತ್ಯವನ್ನೇ ಹೇಳಿದ್ದಾನೆ. ನಿಮಗೆ ಸುಗ್ರೀವನ ಸ್ನೇಹದ ಅಗತ್ಯವಿರುವಂತೆ ಅವನಿಗೂ ನಿಮ್ಮ ಸ್ನೇಹದ ಅಗತ್ಯವಿದೆ. ನಮ್ಮ ವಿಷಯವನ್ನೆಲ್ಲ ಕೇಳಿದೆಯಲ್ಲ. ಅಪಾರವಾದ ದಾನ ಧರ್ಮಗಳನ್ನು ಮಾಡಿ ಸಕಲ ಜನರ ರಕ್ಷಣೆಗಾಗಿ ಲೋಕನಾಥನಾದ ನನ್ನ ಸಹೋದರ ರಾಮಚಂದ್ರ ಈಗ ಸುಗ್ರೀವನನ್ನು ತನ್ನ ನಾಥನನ್ನಾಗಿ ಮಾಡಿಕೊಳ್ಳಲು ಬಂದಿದ್ದಾನೆ. ಇದು ಸುಗ್ರೀವನ ಪುಣ್ಯ ವಿಶೇಷವೆಂದೇ ನನ್ನ ಭಾವನೆ. ಧರ್ಮಾತ್ಮನಾದ, ಸ್ನಿಗ್ಧಪ್ರದನಾದ ಮಹಾಪುರುಷ ಶ್ರೀರಾಮನನ್ನು ಸುಗ್ರೀವ ಭೇಟಿ ಮಾಡಲೇಬೇಕು. ಈಗ ಸುಗ್ರೀವನು ರಾಮನಂತೆ ರಾಜ್ಯಭ್ರಷ್ಟನಾಗಿದ್ದಾನೆ. ಅವನು ತನ್ನ ಸಹೋದರನಾದ ವಾಲಿಯಿಂದ ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದಾನೆ. ಈಗ ಮಹಾವೀರನಾದ ವಾಲಿಗೆ ಹೆದರಿ ಪ್ರಾಣಭಯದಿಂದ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ. ಸಮಾನ ದುಃಖಿಗಳ ಸ್ನೇಹ ಅರ್ಥಪೂರ್ಣವಾಗುತ್ತದೆ ಹನುಮಂತ. ಹೌದು ಲಕ್ಷ್ಮಣ. ಸೂರ್ಯಪುತ್ರನಾದ ಸುಗ್ರೀವ ಸೀತಾದೇವಿಯನ್ನು ಹುಡುಕಲು ಖಂಡಿತ ಸಹಾಯ ಮಾಡುತ್ತಾನೆ. ಸಹೋದರ, ವಾಯುಪುತ್ರನಾದ ಹನುಮಂತ ನಮ್ಮ ಸಂಪರ್ಕದಿಂದ ಸಂತುಷ್ಟನಾಗಿದ್ದಾನೆ. ಸುಗ್ರೀವನಿಗೂ ನಮ್ಮ ಸಹಾಯದ ಅಗತ್ಯವಿದೆ. ಅವನು ನಮಗೆ ಸಹಾಯ ಮಾಡುವ ಭರವಸೆಯನ್ನು ಹನುಮಂತ ನೀಡುತ್ತಿದ್ದಾನೆ. ಹಾಗಾದ್ರೆ ಹನುಮಂತ ನಮ್ಮನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗಲಿ.
ನನ್ನ ಸಹೋದರ ಶ್ರೀರಾಮ ಸುಗ್ರೀವನನ್ನು ಕಾಣಲು ಬಯಸಿದ್ದಾನೆ. ಖಂಡಿತ ನಾನು ನಿಮ್ಮನ್ನು ನನ್ನ ಭುಜದ ಮೇಲೆ ಹೊತ್ತು ನನ್ನ ಒಡೆಯನಾದ ಸುಗ್ರೀವನ ಬಳಿಗೆ ಕರೆದೊಯ್ಯಲು ಬಯಸುತ್ತೇನೆ. ಆಗಬಹುದು. ತ್ರಿಜಟೆ, ಸದ್ಯ ನೀನು ಇಲ್ಲೇ ಇರುವೆಯಾ? ತ್ರಿಜಟೆ, ನೀನು ಕೊಟ್ಟ ಪಾನೀಯ ಬಹಳ ಅದ್ಭುತವಾಗಿತ್ತು. ಈಗ ನಮ್ಮ ಮೈಯೆಲ್ಲ ನವ ಚೈತನ್ಯದಿಂದ ತುಂಬಿ ತುಳುಕುತ್ತಿದೆ. ನಿಮಗೆಲ್ಲ ಈ ನವ ಚೈತನ್ಯವನ್ನು ಕೊಡಬೇಕೆಂದೇ ನಾನು ಆಗಾಗ ಬಂದು ಪಾನೀಯವನ್ನು ಕೊಡುವುದು. ಪ್ರಭುಗಳ ಆಜ್ಞೆಯನ್ನು ಹಗಲು ರಾತ್ರಿ ಎನ್ನದೆ ನಿಷ್ಠೆಯಿಂದ ಪಾಲಿಸುತ್ತಿರುವ ನಿಮಗೆ ನಾನು ಇಷ್ಟು ಮಾಡದಿದ್ದರೆ ಹೇಗೆ? ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ, ರಾಮ ಸೇವೆಯೇ ಆದ್ಯಂತ. ಸಮರಾರೋ ನಿನಗೆ ಹನುಮಂತ, ಸಮರಾರೋ ನಿನಗೆ ಹನುಮಂತ. ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ.
ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ. ತ್ರಿಜಟೆ, ನೀನು ತುಂಬಾ ಒಳ್ಳೆಯವಳು. ನಮ್ಮ ಶ್ರಮವನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡುತ್ತಿರುವೆ. ಜೊತೆಗೆ ನಾವು ನಿದ್ರೆ ಮಾಡುತ್ತಿರುವಾಗ ನಮ್ಮ ಪರವಾಗಿ ಸೀತೆಯ ಕಾವಲನ್ನು ಕಾಯುತ್ತಿರುವೆ. ನಿಮ್ಮದು ದೊಡ್ಡ ಕರ್ತವ್ಯ, ನನ್ನದು ಸಣ್ಣ ಕರ್ತವ್ಯ. ಪ್ರಭುಗಳು ನಿಮಗೆ ಖಂಡಿತವಾಗಿಯೂ ದೊಡ್ಡ ಬಹುಮಾನವನ್ನೇ ಕೊಡುತ್ತಾರೆ. ಅದಿರಲಿ, ಪ್ರಭುಗಳು ಕೈಲಾಸದಲ್ಲಿ ಮಾಡಿದ ಸಾಹಸದ ಬಗ್ಗೆ ಹೇಳಬೇಕೆಂದು ಆತುರ ಪಡುತ್ತಿದ್ದೀರಿ. ಈಗ ಬೇಕಾದರೆ ಅದನ್ನು ಹೇಳಿ. ಹೇಳುತ್ತೇವೆ ತ್ರಿಜಟೆ, ಹೇಳುತ್ತೇವೆ. ನಮ್ಮ ಪ್ರಭುಗಳ ಪರಾಕ್ರಮವನ್ನು ಹೇಳುವುದೆಂದರೆ ನಮಗೂ ಕೂಡ ಎಲ್ಲಿಲ್ಲದ ಉತ್ಸಾಹ. ಎಲೆ ಸೀತೆ, ಕೇಳು. ಆ ಕೈಲಾಸನಾಥ ಪರಮೇಶ್ವರನನ್ನು ಎದುರಿಸುವ ಕಲಿಗಳು ಈ 7 ಲೋಕದಲ್ಲಿ ಯಾರೂ ಇಲ್ಲ ಎನ್ನುವುದು ನಿನಗೆ ಗೊತ್ತಿದೆ ತಾನೆ. ಅಂತಹ ಪರಮೇಶ್ವರ ತನ್ನ ಪಾರ್ವತಿಯೊಂದಿಗೆ ಕೈಲಾಸದಲ್ಲಿ ವಿಹರಿಸುತ್ತಿರುವಾಗ ನಮ್ಮ ಪ್ರಭು ರಾವಣೇಶ್ವರರು ಪುಷ್ಪಕ ವಿಮಾನವನ್ನು ಏರಿ ಅಲ್ಲಿಗೆ ಹೊರಟರು. ಆಗ ಪರಮೇಶ್ವರನ ಬಂಟನಾದ ನಂದಿ ಪಾರ್ವತಿ ಪರಮೇಶ್ವರರಿರುವ ಕೈಲಾಸ ಪರ್ವತದ ಮೇಲೆ ನಮ್ಮ ಪ್ರಭುಗಳನ್ನು ಹೋಗಬಾರದೆಂದು ತಡೆದು ಬಿಟ್ಟ. ಆಗ ನಮ್ಮ ಪ್ರಭುಗಳು ಕೋಪದಿಂದ ಕೆರಳಿ ತಮ್ಮ 20 ಕೈಗಳಿಂದ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿ ಪಾರ್ವತಿ ಪರಮೇಶ್ವರರೇ ಬೆರಗಾಗುವಂತೆ ಮಾಡಿದರು. ಇದು ನಿನಗೆ ಗೊತ್ತೇ? ಇಂತಹ ಸಾಹಸವನ್ನು 14 ಲೋಕಗಳಲ್ಲಿ ಯಾರು ತಾನೇ ಮಾಡಲು ಸಾಧ್ಯ? ಅಂತ ಮಹಾ ಪರಾಕ್ರಮನಾದ ನಮ್ಮ ಪ್ರಭುವನ್ನು ಒಲಿಯದ ನಿನ್ನ ಅವಿವೇಕಕ್ಕೆ ಏನು ಹೇಳಲಿ? ಒಲಿಯುತ್ತಾಳೆ ಒಲಿಯುತ್ತಾಳೆ. ನೀವು ಪ್ರಭುಗಳ ಪರಾಕ್ರಮದ ಬಗ್ಗೆ ಕಥೆಗಳನ್ನು ಹೀಗೆ ಹೇಳುತ್ತಿದ್ದರೆ ಇಂದಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು, ಒಂದಲ್ಲ ಒಂದು ದಿನ ಒಲಿದೇ ಒಲಿಯುತ್ತಾಳೆ. ಈಗ ನೀವು ಈ ಹಣ್ಣುಗಳನ್ನು ಸೇವಿಸಿ. ತ್ರಿಜಟೆ, ಈ ಹಣ್ಣುಗಳು ತುಂಬಾ ರುಚಿಯಾಗಿವೆ. ಯಾವುದೋ ಲೋಕದಲ್ಲಿ ತೇಲುತ್ತಿರುವಂತಿದೆ. ಹೌದು ಹೌದು, ಪುಷ್ಪಕ ವಿಮಾನವಿಲ್ಲದೆಯೇ ಆಕಾಶದಲ್ಲಿ ಹಾರಾಡುವಂತಿದೆ. ಸೀತೆ, ಆ ರಾವಣನ ಸಾಹಸದ ಕಥೆಯ ಪರಿಣಾಮವೇನಾಯಿತು ಗೊತ್ತೇ? ಅವನು ದುರಹಂಕಾರದಿಂದ ಕೈಲಾಸ ಪರ್ವತವನ್ನು ಅಲುಗಿಸಿದ್ದು ನಿಜ. ಆದರೆ ಕೆರಳಿದ ಪರಮೇಶ್ವರ ತನ್ನ ಕಾಲ್ಬೆರಳಿನಿಂದ ಪರ್ವತವನ್ನು ಒತ್ತಿದಾಗ ಆ ರಾವಣ ಅದರಡಿಯಲ್ಲಿ ಸಿಲುಕಿ ಎಷ್ಟೋ ವರ್ಷಗಳ ಕಾಲ ಬಾಯಿ ಬಾಯಿ ಬಡಿದುಕೊಂಡ. ತನ್ನನ್ನು ಕಾಪಾಡುವಂತೆ ದೈನ್ಯದಿಂದ ಕೋರಿಕೊಂಡ. ಆಗ ಪರಮೇಶ್ವರ ಅವನನ್ನು ಪಾರು ಮಾಡಿದ. ಇದು ಸಾಹಸವಲ್ಲ, ದುಸ್ಸಾಹಸ. ಅದಕ್ಕೆ ತಕ್ಕ ಶಿಕ್ಷೆಯನ್ನೇ ಅನುಭವಿಸಿದ. ದುಷ್ಟರು ಎಂಥ ಶಿಕ್ಷೆಯಾದರೂ ಪಾಠ ಕಲಿಯುವುದಿಲ್ಲ ತ್ರಿಜಟೆ. ಆದರೆ ಅವನು ನನ್ನ ವಿಷಯದಲ್ಲಿ ಮಾಡಿರುವ ದುಸ್ಸಾಹಸಕ್ಕೆ ಮರಣವೇ ಸರಿಯಾದ ಶಿಕ್ಷೆ. ರಾಮ ಸೇವೆಯೇ ಅತ್ಯಂತ, ಸಮರಾರೋ ನಿನಗೆ ಹನುಮಂತ, ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ,
ರಾಮ ಸೇವಾ ಧುರೀಣ ಸಕಲ ಜೀವರ ಪ್ರಾಣ ಸಕಲ ಜೀವರ ಪ್ರಾಣ ಸಮರಾರು ನಿನಗೆ ಹನುಮಂತ ಎದುರಾರು ನಿನಗೆ ಧೀಮಂತ ಸಮರಾರು ನಿನಗೆ ಹನುಮಂತ ಎದುರಾರು ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ. ಪ್ರಭು ರಾಮಚಂದ್ರ, ನಮ್ಮ ಒಡೆಯ ಸುಗ್ರೀವನು ಇರುವ ಗುಹೆ ಇದೆ. ತಾವು ಬಂದಿರುವ ವಿಷಯವನ್ನು ಸುಗ್ರೀವನಿಗೆ ತಿಳಿಸಿ ಅವರನ್ನು ಕರೆತರುತ್ತೇನೆ. ಅಲ್ಲಿಯವರೆಗೆ ತಾವು ಇಲ್ಲಿಯೇ ವಿಶ್ರಮಿಸಿ. ನಾನು ಫಲಾಹಾರವನ್ನು ತಂದುಕೊಡುತ್ತೇನೆ. ಬೇಡ ಹನುಮಂತ, ಮೊದಲು ಕಾರ್ಯ, ಆನಂತರ ಉಪಚಾರ. ಹಾಗೇ ಆಗಲಿ ಪ್ರಭು. ಬೇಗ ಹೋಗಿ ಸುಗ್ರೀವನೊಂದಿಗೆ ಬರುತ್ತೇನೆ. ಸಚಿವರೇ, ಆ ತೇಜಸ್ವಿ ತರುಣರನ್ನು ಕಾಣಲು ಹೋದ ಹನುಮಂತನು ಇಷ್ಟು ತಡವಾದರೂ ಬರಲಿಲ್ಲವೆಂದರೆ ನನಗೇಕೋ ಆತಂಕ ಕಾಡುತ್ತಿದೆ. ನಮಗೂ ಆ ಆತಂಕ ಕಾಡುತ್ತಿದೆ. ಹನುಮಂತ, ಆ ತೇಜಸ್ವಿ ತರುಣರನ್ನು ನಮ್ಮ ನೆಲೆಗೆ ಕರೆತಂದಿರುವಿಯಂತೆ. ಅವರು ಯಾರೆಂದು ತಿಳಿಯುತ್ತೆ? ಅವರಿಂದ ನಮಗೆ ಅಪಾಯವಿಲ್ಲ ತಾನೆ? ಹೌದು ಸುಗ್ರೀವ, ಅವರನ್ನು ನಾನು ಕರೆದುಕೊಂಡು ಬಂದಿದ್ದೇನೆ. ಯಾವ ಭಯವೂ ಇಲ್ಲ. ಅವರು ಮಿತ್ರರಾಗಿ ಬಂದಿದ್ದಾರೆ ಹೊರತು ಶತ್ರುಗಳಾಗಿ ಅಲ್ಲ. ಹೌದೇ? ಹಾಗಾದರೆ ಅವರು ಯಾರೆಂದು ಹೇಳಿದರೆ ಅವರೇಕೆ ಈ ಕಾಡಿಗೆ ಬಂದಿದ್ದಾರಂತೆ? ಮಹಾರಾಜ, ನಿನ್ನ ಕಣ್ಣಿಗೆ ಕಂಡ ಆ ಸುಂದರ ಪುರುಷರನ್ನು ಯಾರೆಂದುಕೊಂಡೆ? ಒಬ್ಬ ಸತ್ಯವಿಕ್ರಮನು, ಮಹಾಪರಾಕ್ರಮಶಾಲಿಯಾದ ದಶರಥ ಪುತ್ರ ಶ್ರೀರಾಮ. ಮತ್ತೊಬ್ಬ ಅವನ ಸಹೋದರ ಮಹಾವೀರನಾದ ಲಕ್ಷ್ಮಣ. ಅವರು ನಿನ್ನನ್ನು ನೋಡಲು ಈ ಪ್ರದೇಶಕ್ಕೆ ಬಂದಿದ್ದಾರೆ. ದಶರಥ ಪುತ್ರರೆಂದರೆ ಇಕ್ಷ್ವಾಕು ಕುಲೋತ್ಪನ್ನರಾದ ಅಯೋಧ್ಯೆಯ ರಾಜಪುತ್ರರಲ್ಲವೇ? ಹೌದು. ಶ್ರೀರಾಮ ಧರ್ಮ ಪಾಲನೆಯಲ್ಲಿ ಪ್ರಖ್ಯಾತ, ಪಿತೃವಾಕ್ಯ ಪರಿಪಾಲಕ. ದಶರಥ ಮಹಾರಾಜ ಹಲವು ಯಾಗಗಳನ್ನು ಮಾಡಿ ಲೋಕಪ್ರಸಿದ್ಧನಾದವನು. ಆ ಯಾಗಗಳಲ್ಲಿ ಅಸಂಖ್ಯಾತ ಗೋವುಗಳನ್ನು ದಾನ ನೀಡಿ ಬ್ರಾಹ್ಮಣರಿಗೆ ಪ್ರಿಯನಾದವನು, ದೇವತೆಗಳಿಗೆ ಆಪ್ತನಾದವನು. ಹೌದು ಹೌದು, ಆ ಋಷಿಮುನಿ ದಶರಥ ಮಹಾರಾಜರ ಬಗ್ಗೆ ನಾವು ಕೇಳಿದ್ದೇವೆ. ಅಂತಹ ಮಹಾನುಭಾವನಾದ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ತಂದೆಯ ವಚನ ಪಾಲಿಸಲು 14 ವರ್ಷ ವನವಾಸ ಮಾಡಲು ಪತ್ನಿ ಸಹೋದರನೊಂದಿಗೆ ಕಾಡಿಗೆ ಬಂದ. ವನವಾಸ ಮುಗಿಯಲು 1 ವರ್ಷ ಅವಧಿ ಇರುವಾಗ ರಾಮಚಂದ್ರನ ಪತ್ನಿ ಸೀತೆಯನ್ನು ದುಷ್ಟ ರಾವಣ ಅಪಹರಿಸಿಕೊಂಡು ಹೋದ. ಆ ಸೀತಾಮಾತೆಯ ಅನ್ವೇಷಣೆಗೆ ಅವರು ನಿನ್ನ ನೆರವು ಬಯಸಿ ಬಂದಿದ್ದಾರೆ. ಅಂದರೆ ಪಾಪ ಅವರು ದುಃಖಿತರಾಗಿದ್ದಾರೆಂದು ಅರ್ಥವಾಯಿತು. ಹೌದು, ಅವರು ನಿನ್ನ ಗೆಳೆತನ ಬಯಸಿ ಬಂದಿದ್ದಾರೆ. ಗೌರವಾನ್ವಿತರಾದ ಅವರಿಗೆ ಯಥೋಚಿತವಾಗಿ ಸತ್ಕರಿಸು ಮಹಾರಾಜ. ನೋಡಿದಿರಾ ಪ್ರಭು, ನಮ್ಮ ಹನುಮಂತನ ಸಾಮರ್ಥ್ಯವನ್ನು. ಅಲ್ಪ ಕಾಲದಲ್ಲೇ ಅವರ ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿದು ಬಂದಿದ್ದಾನೆ. ಹೌದು, ನಮ್ಮ ಪ್ರಭುವಿನ ಸಂಕಟಕ್ಕೆ ಅವರು ಸಹಾಯ ಮಾಡಬಹುದು, ಅವರ ಸಂಕಟಕ್ಕೆ ನಾವು ಸಹಾಯ ಮಾಡಬಹುದು. ಹೌದು ಪ್ರಭು, ಆ ವಾಲಿಯ ಭಯದಿಂದ ತಾವು ಶಾಶ್ವತವಾಗಿ ದೂರವಾಗಬೇಕಾದ್ರೆ ಆ ವೀರರ ಸಹಾಯ ನಮಗೆ ಬೇಕು. ಆ ವಾಲಿಗಿಂತ ಇವರು ವೀರರೆಂದು ತಿಳಿಯುವುದು ಹೇಗೆ? ಸರಿ, ಈಗ ಮೊದಲು ಅವರೊಡನೆ ಸ್ನೇಹ ಬೆಳೆಸೋಣ, ಅಲ್ಲವೇ ಹನುಮಂತ? ಹೌದು ಮಹಾಪ್ರಭು, ಬನ್ನಿರಿ. ಪ್ರಭು ರಾಮಚಂದ್ರ ತಮ್ಮ ವಿಷಯಗಳನ್ನೆಲ್ಲ ವಿವರವಾಗಿ ತಿಳಿಸಿ ವಾನರ ಪ್ರಭು ಸುಗ್ರೀವನನ್ನು ಕರೆತಂದಿದ್ದೇನೆ. ಬಹಳ ಸಂತೋಷ ಹನುಮಂತ. ವಾನರೇಂದ್ರ ಸುಗ್ರೀವ
ದಶರಥ ಪುತ್ರರಾದ ರಾಮ ಲಕ್ಷ್ಮಣರ ಪ್ರಣಾಮಗಳನ್ನು ಸ್ವೀಕರಿಸಿ. ನರಶ್ರೇಷ್ಠರಾದ ರಾಮ ಲಕ್ಷ್ಮಣರೇ, ಈ ಸುಗ್ರೀವನ ಅಭಿನಂದನೆಗಳನ್ನು ಸ್ವೀಕರಿಸಿ. ರಾಮಚಂದ್ರ, ವಾನರನಾದ ನನ್ನ ಸ್ನೇಹವನ್ನು ನೀನು ಬಯಸಿರುವುದರಿಂದ ನನಗೆ ಮಹಾ ಸನ್ಮಾನವಾದಂತಾಯಿತು. ನಾನು ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಸುಗ್ರೀವ, ವಾಯುಪುತ್ರನಾದ ಹನುಮಂತನಿಂದ ನಿನ್ನ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ನಿನ್ನ ಸೋದರ ವಾಲಿಯಿಂದ ಒದಗಿರುವ ದುಸ್ಥಿತಿಯನ್ನು ಕೇಳಿ ನನಗೆ ಬಹಳ ವಿಷಾದ ಉಂಟಾಗಿದೆ. ಇನ್ನು ಪತ್ನಿ ವಿಯೋಗದ ವಿಚಾರದಲ್ಲಿ ನಾವಿಬ್ಬರು ಸಮಾನ ದುಃಖಿಗಳಾಗಿದ್ದೇವೆ. ನಮ್ಮ ಸ್ನೇಹದಿಂದ ನಮ್ಮ ದುಃಖಕ್ಕೆ ನಾವು ಸಾಂತ್ವನವನ್ನು ಕಂಡುಕೊಳ್ಳಬೇಕಾಗಿದೆ. ಹೌದು ರಾಮಚಂದ್ರ, ನಮ್ಮಿಬ್ಬರ ಸ್ನೇಹ ಶಾಶ್ವತವಾಗಲಿ, ಇಡೀ ಲೋಕಕ್ಕೆ ಮಾದರಿಯಾಗಲಿ. ದೇವ ದೇವತೆಯ ಬಂಧ ಈ ನರವಾನರ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ಶ್ರೀರಾಮನ ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಇದು ಮಹಾ ಸುದಿನ ರಾಮಚಂದ್ರ. ನಿನ್ನಂತಹ ಪುರುಷೋತ್ತಮನ ಸ್ನೇಹ ದೊರೆತಿದ್ದು ನನ್ನ ಸೌಭಾಗ್ಯ. ಇನ್ನು ಮುಂದೆ ನೀನು ನನ್ನ ಅತ್ಯಂತ ಪ್ರಿಯನಾದ ಗೆಳೆಯ. ರಾಮಚಂದ್ರ, ನಿನ್ನ ಸುಖ ದುಃಖ ನನ್ನದು, ನನ್ನ ಸುಖ ದುಃಖಗಳು ನಿನ್ನದು. ನನಗೂ ಬಹಳ ಸಂತೋಷವಾಗಿದೆ ಮಿತ್ರ. ಕಷ್ಟದಲ್ಲಿ ಸಿಲುಕಿ ಕಳವಳಿಸುತ್ತಿರುವಾಗ ತಣ್ಣೀರಿನ ಚಿಲುಮೆಯಂತೆ ನಿನ್ನ ಸ್ನೇಹ ನನಗೆ ಆಪ್ಯಾಯಮಾನವಾಗಿದೆ. ರಾಮಚಂದ್ರ, ಸುಗ್ರೀವ, ದಾಸಿಯರೇ, ಎಲ್ಲಿಯವರೆಗೆ ಬಂತು ನಿಮ್ಮ ಪ್ರಯತ್ನ? ಈ ಸೀತೆ ಏನಾದರೂ ಬದಲಾದಳೋ ಅಥವಾ ಅದೇ ಹಳೆಯ ರಾಗವೋ? ಪ್ರಭು, ನೀವು ಕೈಲಾಸದಲ್ಲಿ ಮಾಡಿದ ಸಾಹಸವನ್ನು ಈ ಸೀತೆಗೆ ಹೇಳಿದ್ದೇವೆ. ನೀವು ಆ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ವಿಷಯವನ್ನು ವಿವರವಾಗಿ ಹೇಳಿದ್ದೇವೆ. ಆ ನಂತರ ಸಾಕು ಸಾಕು, ಆ ನಂತರದ ವಿಷಯವನ್ನು ಹೇಳಲಿಲ್ಲವಷ್ಟೇ. ಇಲ್ಲ ಇಲ್ಲ, ಆ ನಂತರದ ವಿಷಯವನ್ನು ನಾವು ಇವಳಿಗೆ ಏನನ್ನೂ ಹೇಳಲಿಲ್ಲ. ನೀವು ಆ ಪರ್ವತದ ಅಡಿ ಸಿಲುಕಿಕೊಂಡಿದ್ದು ಬಹಳ ದಿನಗಳವರೆಗೂ ನೀವು ಹೊರಗೆ ಬರದೇ ಇರುವ ವಿಷಯವನ್ನು. ಸಾಕು ಸಾಕು, ಮುಂದೆ ಮಾತನಾಡಬೇಡಿ. ಬೇಡವೆಂದುದನ್ನು ಮಾತನಾಡುವ ಆತರ ತೋರಬೇಡಿ. ಕ್ಷಮಿಸಿ ಪ್ರಭು, ಕೋಪ ಮಾಡಿಕೊಳ್ಳಬೇಡಿ. ಹೇಳಬೇಕಾದದ್ದನ್ನು ಮಾತ್ರ ಹೇಳಿ ಈ ಸೀತೆ ನಿಮಗೆ ಒಲಿಯುವಂತೆ ಪ್ರಯತ್ನ ಪಡುತ್ತಿದ್ದೇವೆ. ಹೌದು ಪ್ರಭು, ನಾವು ಹಗಲು ರಾತ್ರಿ ಪ್ರಯತ್ನ ಪಡುತ್ತಲೇ ಇದ್ದೇವೆ. ಪ್ರಭು, ಇವಳು ಸಾಮಾನ್ಯಳಲ್ಲ. ನಾವು ಹೇಳದೇ ಇರೋ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇವಳಲ್ಲಿದೆ. ಸರಿ ಸರಿ,
ನಿಮ್ಮನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಸಲ್ಲದ ಮಾತುಗಳನ್ನಾಡಿ ಅಪಚಾರ ಮಾಡಿದರೆ ಸಾಗರದ ಪ್ರಾಣಿಗಳಿಗೆ ಆಹಾರವಾಗಬೇಕಾದೀತು. ಎಚ್ಚರ. ಸುಂದರಿ, ಕೈಲಾಸ ಪರ್ವತವನ್ನು ಅಲುಗಾಡಿಸಿದ ನನ್ನ ಭುಜ ಬಲಗಳ ಪರಾಕ್ರಮ ಎಷ್ಟೆಂದು ತಿಳಿಯಿತೆ? ಎಲ್ಲವೋ ದುರಹಂಕಾರಿ. ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ಇರುವ ಕೈಲಾಸವನ್ನು ಎತ್ತುವುದು ಪರಾಕ್ರಮವಲ್ಲ, ಅಪಚಾರ. ಆ ಅಪಚಾರಕ್ಕೆ ಪರಮೇಶ್ವರನು ಶಿಕ್ಷೆಯೂ ಕೊಟ್ಟಿದ್ದಾನೆ. ಆನಂತರ ನಿನ್ನ ಆಕ್ರಂದನಕ್ಕೆ ಮನ ಕರಗಿ ಆ ದಯಾಮಯನಾದ ಶಿವ ನಿನ್ನನ್ನು ಕ್ಷಮಿಸಿದ್ದೂ ನನಗೆ ಗೊತ್ತು. ಹೇಡಿತನವನ್ನು ಪರಾಕ್ರಮವೆಂದು ಬಣ್ಣಿಸಿಕೊಳ್ಳುವ ನಿನ್ನ ಅವಿವೇಕಿತನಕ್ಕೆ ಕನಿಕರವಾಗುತ್ತದೆ. ಸಾಕು. ಏ ಲಂಕೇಶ್ವರನನ್ನು ಮೂದಲಿಸುವ ದಿಟ್ಟತನವನ್ನು ಮಾಡಬೇಡ. ಇಂದಲ್ಲ ನಾಳೆ ನೀನು ನನ್ನ ವಶಲಾಗಲೇಬೇಕು. ಆ ರಾಮನು ನಿನ್ನನ್ನು ಹುಡುಕಿ ಹುಡುಕಿ ಹಿಂದಿರುಗುತ್ತಾನೆ, ಅಥವಾ ನಿನ್ನ ವ್ಯಥೆಯಲ್ಲಿಯೇ ಎಲ್ಲವಾಗುತ್ತಾನೆ. ಆಮೇಲೆ ನೀನು ನನ್ನವಳಾಗಲೇಬೇಕು. ದಾಸಿಯರೇ, ಎಚ್ಚರ. ರಾಮಚಂದ್ರ, ಈ ಫಲಾಹಾರಗಳನ್ನು ಸ್ವೀಕರಿಸು. ಬೇಡ ಸುಗ್ರೀವ. ರಾಮಚಂದ್ರ, ನಾನು ರಾಜ್ಯಭ್ರಷ್ಟನಾಗಿರುವ ರಾಜ. ನಿಮ್ಮನ್ನು ರಾಜೋಚಿತವಾಗಿ ಸತ್ಕರಿಸುವ ಸಾಮರ್ಥ್ಯ ನನಗಿಲ್ಲ. ಮಿತ್ರ ಸುಗ್ರೀವ, ನಾನು ರಾಜ್ಯದಿಂದ ದೂರವಿರುವ ವನವಾಸಿ. ನಿನ್ನ ಸ್ನೇಹದ ಭಾವನೆಯೇ ನನಗೆ ಬಹಳ ದೊಡ್ಡ ಸತ್ಕಾರ. ಬೇರೆ ಏನನ್ನು ನಾನು ಬಯಸುವುದಿಲ್ಲ. ಅಲ್ಲದೆ ನನ್ನ ಪತ್ನಿಯ ವಿಯೋಗದಿಂದ ತಳಮಳಿಸುತ್ತಿರುವ ನನಗೆ ಅನ್ನಾಹಾರಗಳು ಬೇಕು ಎನಿಸುತ್ತಿಲ್ಲ. ರಾಮಚಂದ್ರ, ನನ್ನ ಪರಿಸ್ಥಿತಿಯು ನಿನಗಿಂತ ಬೇರೆಯದ್ದಲ್ಲ. ಜೊತೆಗೆ ಜೀವ ಭಯವು ನನ್ನನ್ನು ಕಾಡುತ್ತಿದೆ. ಹೌದು ರಾಮಚಂದ್ರ, ಇವನ ಸಹೋದರ ವಾಲಿ ಮಹಾಪರಾಕ್ರಮಶಾಲಿ. ನಮ್ಮ ಪ್ರಭು ಸುಗ್ರೀವ ಅವನನ್ನು ಗೆಲ್ಲುವುದು ಸಾಧ್ಯವೇ ಇಲ್ಲ. ಸುಗ್ರೀವ, ಧರ್ಮವನ್ನು ಮೀರಿದವರು ಎಂತಹ ಪ್ರತಾಪಶಾಲಿಗಳಾದರೂ ನಿರರ್ಥಕ. ಅವರ ಅಧರ್ಮವೇ ಅವರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಇನ್ನು ವಾಲಿ ಏನು ಮಾಡುವನು ಎಂದು ಭಯಪಡಬೇಕಾಗಿಲ್ಲ ಸುಗ್ರೀವ. ಆ ಅಭಯಕ್ಕಾಗಿ ನಮ್ಮ ಪ್ರಭು ಕಾಯುತ್ತಿದ್ದಾರೆ ರಾಮಚಂದ್ರ ಪ್ರಭು. ಹೌದು ರಾಮಚಂದ್ರ, ನೀನು ಅಭಯ ಪ್ರದಾನ ಮಾಡಿದರೆ ನಾನು ನೆಮ್ಮದಿಯಾಗಿರುತ್ತೇನೆ. ಮಿತ್ರ, ಗೆಳೆತನಕ್ಕೆ ಉಪಕಾರವೇ ಪರಮ ಫಲವೆಂದು ನಾನು ಭಾವಿಸಿದ್ದೇನೆ. ನಿನಗೆ ನಾನು ಖಂಡಿತ ಉಪಕಾರವನ್ನು ಮಾಡುತ್ತೇನೆ. ರಾಮಚಂದ್ರ, ಇದು ನಿಜವೇ? ಹೌದು ಸುಗ್ರೀವ. ನಿನ್ನ ಪತ್ನಿಯನ್ನು ಅಪಹರಿಸಿರುವ ಆ ವಾಲಿಯನ್ನು ನಾನು ಖಂಡಿತ ಸಂಹರಿಸುತ್ತೇನೆ. ನನ್ನ ಹರಿತವಾದ ಬಾಣಗಳು ಸರ್ಪಗಳಂತೆ ಆ ವಾಲಿಯ ದೇಹವನ್ನು ವೇಗದಿಂದ ತಾಗುತ್ತವೆ. ಇಂದ್ರನ ವಜ್ರಾಯುಧದಿಂದ ಪರ್ವತಗಳು ಛಿದ್ರ ಛಿದ್ರವಾಗುವಂತೆ ನನ್ನ ಬಾಣಾಘಾತಕ್ಕೆ ಆ ವಾಲಿಯ ದೇಹವು ಛಿದ್ರ ಛಿದ್ರವಾಗುವುದನ್ನು ನೀನು ಖಂಡಿತ ನೋಡುವೆ ಸುಗ್ರೀವ. ರಾಮಚಂದ್ರ, ಲಂಕೇಶ್ವರ, ಪಿತಾಮಹ, ನಮೋ ನಮಃ. ತಮ್ಮ ಆಗಮನದಿಂದ ನನಗೆ ಅತೀವವಾದ ಆನಂದವೂ ಆಶ್ಚರ್ಯವೂ ಉಂಟಾಗಿದೆ. ಬನ್ನಿ, ಪೀಠವನ್ನು ಅಲಂಕರಿಸಿ. ಹೇಳಿ, ಈ ನಿಮ್ಮ ಮೊಮ್ಮಗನಿಂದ ತಮಗೇನಾಗಬೇಕು? ಅಪ್ಪಣೆ ಕೊಡಿ. ರಾವಣ, ನಿನ್ನ ವಿನಯ ವಿಧೇಯತೆಗಳಿಂದ ನಾನು
ಬಹಳ ಸಂತೋಷಗೊಂಡಿದ್ದೇನೆ. ಆದರೆ ನಿನ್ನೊಡನೆ ಒಂದು ವಿಚಾರವನ್ನು ಮಾತನಾಡಬೇಕೆಂದು ಬಂದಿದ್ದೇನೆ. ಅದನ್ನು ನೀನು ಈಡೇರಿಸಿದರೆ ನನಗೆ ಮಹದಾನಂದವಾಗುತ್ತದೆ. ಹೇಳಿ ತಾತ, ನೀವು ಅದೇನೆಂದು ಹೇಳಿದರೆ ಅದನ್ನು ನಾನು ನಡೆಸಿಕೊಡುತ್ತೇನೆ. ಹೇಳಿ. ರಾವಣ, ನೀನು ಘನವಾದ ಕೀರ್ತಿಯಿಂದ ಬೆಳಗಬೇಕೆಂಬುದು ನನ್ನ ಬಯಕೆ. ನಿನ್ನಿಂದ ನಮ್ಮ ವಂಶದ ಗೌರವ ಹೆಚ್ಚಾಗುವುದೆಂಬ ನಿರೀಕ್ಷೆ ನನಗಿದೆ. ತಾತ, ನಿಮ್ಮ ನಿರೀಕ್ಷೆಯನ್ನು ನಾನೆಂದೂ ಸುಳ್ಳು ಮಾಡುವುದಿಲ್ಲ. ಈಗಾಗಲೇ ನಮ್ಮ ವಂಶದ ಗೌರವ 10, 100, 1000, ಲಕ್ಷ ಲಕ್ಷ ಪಟ್ಟು ವೃದ್ಧಿಯಾಗಿದೆ. ಅದು ಇನ್ನೂ ವೃದ್ಧಿಯಾಗುತ್ತಲೇ ಇದೆ. ರಾವಣ, ವಂಶ ಗೌರವ ಎನ್ನುವುದು ಶುಭ್ರವಾದ ಬಿಳಿಯ ವಸ್ತ್ರದ ಹಾಗೆ. ಆ ಶುಭ್ರತೆಗೆ ಮಲಿನವಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಒಂದೇ ಒಂದು ಕಪ್ಪು ಕಲೆಯಾದರೂ ಇದುವರೆಗೂ ನಮ್ಮ ಪೂರ್ವಿಕರು ಸಂಪಾದನೆ ಮಾಡಿದ ಗೌರವ ಪ್ರತಿಷ್ಠೆಗಳು ಕಳಂಕಿತವಾಗುತ್ತವೆ. ತಾತ, ತಾವು ಏನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿ ಮಾತನಾಡುತ್ತಿರುವರೆಂದು ನನಗೆ ತಿಳಿಯುತ್ತಿಲ್ಲ. ಅದೇನೆಂದು ಬಿಡಿಸಿ ಹೇಳಿ. ಲಂಕೇಶ್ವರ, ನೀನು ಅಯೋಧ್ಯೆಯ ಮಹಾರಾಜ ದಶರಥನ ಪುತ್ರ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೆ ತಂದಿರುವುದು ನಿಜವೇ? ಹೌದು ತಾತ, ನಾನು ಸೀತೆಯನ್ನು ಅಪಹರಿಸಿರುವುದು ನಿಜ. ರಾವಣ, ಇಂಥ ಅಧರ್ಮದ ಕಾರ್ಯ ಮಾಡಲು ನಿನ್ನ ಮನಸ್ಸು ಹಿಂಜರಿಯಲಿಲ್ಲವೇ? ಇದು ಘೋರವಾದ ಅಪರಾಧ. ಇದನ್ನು ಮಾಡಬಾರದೆಂದು ನೀನು ಕ್ಷಣಕಾಲವೂ ಚಿಂತಿಸಲೇ ಇಲ್ಲವೇ? ಇಂಥ ಮಹಾಪಾಪ ಕಾರ್ಯ ಮಾಡಿದರೆ ನಮ್ಮ ವಂಶ ಗೌರವಕ್ಕೆ ಕಳಂಕ ತರುವುದೆಂದು ಯೋಚಿಸಲೇ ಇಲ್ಲವೇ? ರಾಮಚಂದ್ರ, ನಿನ್ನನ್ನು ಕಂಡ ಮೇಲೆ, ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಆತಂಕ ದೂರವಾಗಿ ನನ್ನ ಮನಸ್ಸು ನಿರಾಳವಾಗಿದೆ. ನಿಮ್ಮ ಸಹಾಯದಿಂದ ನನ್ನ ಪ್ರಿಯ ಪತ್ನಿಯನ್ನು, ಕಳೆದುಕೊಂಡಿರುವ ರಾಜ್ಯವನ್ನು ಮರಳಿ ಪಡೆಯೋನೆಂಬ ಭರವಸೆ ಮೂಡಿದೆ. ಮತ್ತೊಮ್ಮೆ ನನ್ನ ಸೋದರ ವಾಲಿಯಿಂದ ಹಿಂಸೆಗೆ ಗುರಿಯಾಗದಂತೆ ನೀನು ಕಾರ್ಯಪ್ರವೃತ್ತನಾಗಬೇಕಾಗಿದೆ ರಾಮಚಂದ್ರ. ಮಿತ್ರ ಸುಗ್ರೀವ, ರಾಮಚಂದ್ರ ಕೊಟ್ಟ ಮಾತು ತೊಟ್ಟ ಬಾಣ ಎಂದಿಗೂ ಯಾವ ಕಾರಣಕ್ಕೂ ವಿಫಲವಾಗುವುದಿಲ್ಲ. ನನ್ನ ಸಹೋದರನ ಪರಾಕ್ರಮಕ್ಕೆ ನಿನ್ನ ಸಹೋದರ ವಾಲಿ ಖಂಡಿತ ಹತನಾಗುತ್ತಾನೆ. ಅಷ್ಟಾದರೆ ಸಾಕು ಲಕ್ಷ್ಮಣ, ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ರಾಮಚಂದ್ರ, ನಿನ್ನ ಪತ್ನಿ ರಸಾತಲದಲ್ಲೇ ಇರಲಿ, ಅಂತರಿಕ್ಷದಲ್ಲೇ ಇರಲಿ, ಅವಳನ್ನು ಕರೆತಂದು ನಿನ್ನ ಮುಂದೆ ನಿಲ್ಲಿಸುತ್ತೇನೆ. ಇದು ನಾನು ನಿನಗೆ ಕೊಡುತ್ತಿರುವ ಭಾಷೆ ಎಂದು ತಿಳಿ. ಮಿತ್ರ, ಇಂದಿನ ಮಾತುಗಳು ಬಾಯಾರಿದವನಿಗೆ ಶೀತಲವಾದ ಅಮೃತವನ್ನು ನೀಡಿದಂತಿದೆ. ಈ ಕಾರ್ಯವನ್ನು ಆದಷ್ಟು ಬೇಗ ನೆರವೇರಿಸಬೇಕೆಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಸುಗ್ರೀವ, ಆ ರಾವಣನ ನೆಲೆ ಎಲ್ಲಿದೆ ಎಂದು ತಿಳಿದು ಹೇಳಿದರೆ ಸಾಕು. ಅದನ್ನು ನನ್ನ ವಾನರ ವೀರರು ನೋಡಿಕೊಳ್ಳುತ್ತಾರೆ. ರಾಮಚಂದ್ರ, ನಿನ್ನ ಪತ್ನಿಯನ್ನು ಅಪಹರಿಸುವ ಆ ನೀಚ ಇನ್ನು ಹೆಚ್ಚು ಕಾಲ ಜೀವಂತವಾಗಿರುವುದಿಲ್ಲ. ನೀನು ಶೋಕವನ್ನು ಬಿಡು. ಶುಭ ಕಾಲ ಸನಿಹವಾಗುತ್ತಿದೆ ಎಂದು ತಿಳಿ. ಶುಭಕರವಾದ ನಿನ್ನ ಸ್ನೇಹ ಲಭಿಸಿದ ಮೇಲೆ ಎಲ್ಲವೂ ಶುಭವೇ ಆಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತದೆ. ಅಂದ ಹಾಗೆ ರಾಮಚಂದ್ರ, ಕೆಲವು ದಿನಗಳ ಹಿಂದೆ ಕ್ರೂರ ರಾಕ್ಷಸನೊಬ್ಬ ಸ್ತ್ರೀಯೊಬ್ಬಳನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದುದನ್ನು ನಮ್ಮ ವಾನರ ವೀರರು ಕಂಡರು. ಬಹುಶಃ ಅವಳೇ ನಿನ್ನ ಪತ್ನಿ ಇರಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ಮಿತ್ರ, ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದನ್ನು ನಿಮ್ಮ ವಾನರರು ಕಂಡರೆ ಆ ಪರಿಸ್ಥಿತಿಯಲ್ಲಿ ಅವಳು ಹೇಗಿದ್ದಳು? ಆ ದುಷ್ಟ ರಾಕ್ಷಸ ಹೇಗಿದ್ದ? ಹೌದು ರಾಮಚಂದ್ರ, ಅದನ್ನು ನಾವು ಕಂಡೆವು. ನಾವು ಬಂಡೆಯ ಮೇಲೆ ನಡೆದು ಹೋಗುತ್ತಿರುವುದನ್ನು ಕಂಡು ಆಕೆ ಮೇಲಿನಿಂದ ತನ್ನ ವಸ್ತ್ರಾಭರಣಗಳನ್ನು ಕೆಳಗೆ ಎಸೆದಳು.
ಆಭರಣಗಳೇ ಎಲ್ಲಿವೆ? ಅವು ಎಲ್ಲಿವೆ? ಅವುಗಳನ್ನು ನಾನು ಜೋಪಾನವಾಗಿರಿಸಿದ್ದೇನೆ. ಈಗಲೇ ತರಿಸುತ್ತೇನೆ. ನೀನೇ ನೋಡಿ ನಿರ್ಧರಿಸು. ಮಿತ್ರ, ಈಗಲೇ ಈ ಕ್ಷಣವೇ ಆ ಆಭರಣಗಳನ್ನು ನನಗೆ ತೋರಿಸು. ಆಗಲಿ ರಾಮಚಂದ್ರ, ಗುಹೆ ಎಳಗಿದೆ, ಬಾ ತೋರಿಸುತ್ತೇನೆ. ಹನುಮಂತ, ಆ ಗಂಟನ್ನು ತೆಗೆದುಕೊಂಡು ಬಾ. ಲಕ್ಷ್ಮಣ, ಅದು ನನ್ನ ಸೀತೆ ಎಸೆದ ಗಂಟೆ ಇರಬೇಕೆಂದೆನಿಸುತ್ತಿದೆ. ಯಾರಾದರೂ ಅದನ್ನು ಕಂಡು ನಮಗೆ ಸುದ್ದಿ ತಿಳಿಸುತ್ತಾರೆ ಎಂಬ ಉದ್ದೇಶದಿಂದಲೇ ಅವಳು ಆ ಗಂಟನ್ನು ಕೆಳಗೆ ಎಸೆದಿರಬೇಕು, ಅಲ್ಲವೇ ಲಕ್ಷ್ಮಣ? ಇರಬಹುದು ಸಹೋದರ. ರಾಮಚಂದ್ರ, ಇದೇ ಆ ಗಂಟು. ಲಕ್ಷ್ಮಣ, ನೋಡು ಇದನ್ನು, ನೋಡು. ಆ ರಾಕ್ಷಸ ಸೆಳೆದುಕೊಂಡು ಹೋಗುತ್ತಿರುವಾಗ ನನ್ನ ಸೀತೆ ಕೆಳಗೆ ಹಾಕಿರುವ ಈ ಆಭರಣಗಳನ್ನು ನೋಡು, ಈ ವಸ್ತ್ರವನ್ನು ನೋಡು. ಇದು ನನ್ನ ಸೀತೆಯದೇ ಅಲ್ಲವೇ? ನೋಡು ಲಕ್ಷ್ಮಣ, ಸರಿಯಾಗಿ ನೋಡು. ಸಹೋದರ, ನಾನು ಅತ್ತಿಗೆಯ ಯಾವ ಆಭರಣಗಳನ್ನು ಕಂಡವನಲ್ಲ. ಅತ್ತಿಗೆಗೆ ನಮಸ್ಕರಿಸುತ್ತಿದ್ದರಿಂದ ಕಾಲಂದಿಗೆಗಳನ್ನು ಮಾತ್ರ ಗುರುತಿಸಬಲ್ಲ. ಸಹೋದರ, ಇದೇ ಅತ್ತಿಗೆ ಧರಿಸುತ್ತಿದ್ದ ಕಾಲಂದಿಗೆಗಳು. ಭಲೆ ಲಕ್ಷ್ಮಣ, ಭಲೆ. ನಿನ್ನಂತಹ ಸಹೋದರ, ನಿನ್ನಂತಹ ಮೈದುನ ರಾಮ ಸೀತೆಯರ ಮಹಾಭಾಗ್ಯ. ಇಲ್ಲ ಆಂಜನೇಯ, ಇಂತಹ ಸಹೋದರ, ಅಂತಹ ಅತ್ತಿಗೆ ನನ್ನ ಸೌಭಾಗ್ಯ. ಸುಗ್ರೀವ, ಆ ದುಷ್ಟ ರಾಕ್ಷಸ ನನ್ನ ಪ್ರಾಣ ಪ್ರಿಯಳಾದ ಸೀತೆಯನ್ನು ಅಪಹರಿಸಿ ಘೋರ ಅಪರಾಧವನ್ನು ಮಾಡಿದ್ದಾನೆ. ನನಗೆ ಅಪಾರ ಸಂಕಟ ಉಂಟು ಮಾಡಿರುವ ಆ ರಾಕ್ಷಸ ಎಲ್ಲಿದ್ದಾನೆ ಎಂದು ಹೇಳು. ನಾನು ಈ ಕ್ಷಣವೇ ಹೋಗಿ ಇಡೀ ರಾಕ್ಷಸ ಕುಲವನ್ನೇ ಧ್ವಂಸ ಮಾಡುತ್ತೇನೆ. ಈ ವಿಷಯವನ್ನು ಹೇಳಲು ನೀವು ಇಲ್ಲಿಯವರೆಗೂ ಬರುವ ಅಗತ್ಯವಿರಲಿಲ್ಲ. ಹಾಗಾದರೆ ನೀನೇ ನನ್ನ ಬಳಿಗೆ ಬರುತ್ತಿದ್ದೀಯಾ? ಅಧರ್ಮದ ಕಾರ್ಯ ಮಾಡಿದನೆಂದು ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿದ್ದೀಯಾ? ತಾತ, ಅಧರ್ಮ ಅಧರ್ಮ ಎಂದು ಹೇಳುತ್ತಿರಬೇಡಿ. ಆ ರಾಮನ ಸೋದರ ಲಕ್ಷ್ಮಣ ನನ್ನ ಸೋದರಿ ಶೂರ್ಪನಖಿಯ ಕಿವಿಮೂಗುಗಳನ್ನು ಕತ್ತರಿಸಿದ್ದು ಅಧರ್ಮವಾದರೆ ನಾನು ಮಾಡಿದ್ದು ಅಧರ್ಮವಲ್ಲ. ಶೂರ್ಪನಖಿಯ ಸಹಾಯಕ್ಕೆ ಧಾವಿಸಿದ ಆ ಖರದೂಷಣರನ್ನು ಆ ರಾಮನು ಕೊಂದದ್ದು ಧರ್ಮವೇ ಆದರೆ ನಾನು ಮಾಡಿದ್ದು ಧರ್ಮವೇ. ಆಹಾ, ಎಂತಹ ತರ್ಕದ ಚಾತುರ್ಯದಿಂದ ಅಧರ್ಮ ಧರ್ಮವಾಗುವುದಿಲ್ಲ ರಾವಣ. ಉದ್ದಟತನದಿಂದ ವರ್ತಿಸಿದ ಶೂರ್ಪನಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೂ ನಿನ್ನ ವಂಚನೆಯ ಪರಸ್ತ್ರೀ ಹರಣಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ಸೀತೆ ಮಹಾಪತಿವ್ರತೆ ಅಲ್ಲ ರಾವಣ. ನಿನಗೆ ನಿನ್ನ ದೃಷ್ಟಿಯಲ್ಲಿ ರಾಮ ಲಕ್ಷ್ಮಣರು ತಪ್ಪು ಮಾಡಿದ್ದರೆ ಅವರ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಿರಪರಾಧಿಯಾದ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಕದ್ದು ತಂದು ಘೋರವಾದ ಅಪರಾಧವನ್ನು ಮಾಡಿದ್ದೀಯ ರಾವಣ. ಎಚ್ಚರ, ಇದು ನಿನ್ನ ವಿನಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸೀತಾದೇವಿಯನ್ನು ಅವಳ ಪತಿ ರಾಮಚಂದ್ರನಿಗೆ ಒಪ್ಪಿಸು. ತಾತ, ಬೇಕಾದರೆ ನನ್ನ 10 ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಬಳಿ ಇಡುತ್ತೇನೆ. ಆದರೆ ಆ ಸೀತೆಯನ್ನು ಮಾತ್ರ ಬಿಡುವುದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ. ನನ್ನೊಂದಿಗೆ ಇಷ್ಟು ಉದ್ದಟತನದಿಂದ ವರ್ತಿಸಿದ ನನ್ನ ಮೊಮ್ಮಗನ ವಿನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ.
ಶಾಂತನಾಗು ಮಹಾಪ್ರಭು, ಶಾಂತನಾಗು. ಎಲ್ಲಿಯ ಶಾಂತಿ ಹನುಮಂತ? ನನ್ನನ್ನು ಕೆಣಕಿ ಮರಣದ ಮನೆಯ ಬಾಗಿಲನ್ನು ತೆರೆದುಕೊಂಡಿರುವ ರಾಕ್ಷಸ ಎಲ್ಲಿದ್ದಾನೆಂದು ಹೇಳು. ಹೇಳು ಸುಗ್ರೀವ, ಹೇಳು. ರಾಮಚಂದ್ರ, ಆ ದುಷ್ಟ ರಾಕ್ಷಸನ ವಾಸಸ್ಥಳದ ಬಗ್ಗೆ ನನಗೆ ತಿಳಿದಿಲ್ಲ. ಅವನಾರು, ಅವನ ಬಲಾಬಲಗಳೇನೆಂಬುದರ ಬಗ್ಗೆ ನನಗೆ ಅರಿವಿಲ್ಲ. ಸುಗ್ರೀವ, ಕಬಂದ ನಿನಗೆ ಲೋಕದ ಎಲ್ಲಾ ನೆಲೆಗಳ ಬಗ್ಗೆ ತಿಳಿದಿದೆ ಎಂದು ಹೇಳಿದನಲ್ಲ? ಹೌದು ಸುಗ್ರೀವ, ಕಬಂಧನ ಮಾತುಗಳಿಂದ ನಿನ್ನಿಂದ ನನ್ನ ಸೀತೆಯ ನೆಲೆ ಯಾವುದೆಂದು ತಿಳಿಯುತ್ತದೆ ಎಂದು ನಾನು ಆಶಾವಾದಿಯಾಗಿದ್ದೆ. ಆದರೆ ನೀನು ಆ ರಾವಣನ ವಿಷಯವೇ ತಿಳಿದಿಲ್ಲವೆಂದು ಹೇಳುತ್ತಿರುವುದರಿಂದ ನನ್ನ ಶೋಕ ಹೆಚ್ಚಾಗುತ್ತಿದೆ. ರಾಮಚಂದ್ರ, ಈ ಶೋಕವನ್ನು ಬಿಡು. ನಾನು ಹಲವು ಕಾಲಗಳಿಂದ ವಾಲಿಯ ಭಯದಿಂದ ಒಂದೇ ಕಡೆ ಉಳಿದು ಬಿಟ್ಟೆ. ಸಾಗರದಾಚೆ ನಾನೆಂದೂ ಹೋದವನಲ್ಲ. ರಾಮಚಂದ್ರ, ತಿಳಿಯದಿದ್ದರೇನಂತೆ? ತಿಳಿಯುವ ಪ್ರಯತ್ನ ಮಾಡಬಹುದಲ್ಲ? ಖಂಡಿತ ಪ್ರಯತ್ನ ಪಡುತ್ತೇನೆ ರಾಮಚಂದ್ರ. ನೀನು ಮಾತ್ರ ದುಃಖಿಸಬೇಡ. ವಾನರನಾದ ನಾನೇ ಪತ್ನಿ ವಿಯೋಗದ ದುಃಖವನ್ನು ಸಹಿಸಿಕೊಂಡಿರಬೇಕಾದರೆ ಮಹಾತ್ಮನಾದ ದೃಢಚಿತ್ತನಾದ ನೀನು ಸಹಿಸಿಕೊಳ್ಳಬೇಕು. ರಾಮಚಂದ್ರ ಪ್ರಭು, ದೇವತಾ ಸ್ವರೂಪನಾದ ನಿನ್ನ ಕಣ್ಣಲ್ಲಿ ಕಂಬನಿ ಶೋಭಿಸುವುದಿಲ್ಲ. ಹನುಮಂತ, ನನ್ನ ಸೀತೆಯನ್ನು ಆ ರಾಕ್ಷಸನಿಂದ ರಕ್ಷಣೆ ಮಾಡುವವರೆಗೂ ನನ್ನ ಶೋಕ ಕಳೆಯದು. ಆ ಕಾರ್ಯ ನಡೆದೇ ನಡೆಯುತ್ತದೆ. ಆ ದುಷ್ಟ ರಾಕ್ಷಸನ ವಾಸಸ್ಥಳವನ್ನು ತಿಳಿಯುವುದೇ ನನ್ನ ಕರ್ತವ್ಯ. ನಿನ್ನ ಮಿತ್ರತ್ವವನ್ನು ಅಂಗೀಕರಿಸಿದ ಮೇಲೆ ನಿನಗಾಗಿ ಯಾವ ಕಾರ್ಯವನ್ನು ಬೇಕಾದರೂ ಮಾಡುತ್ತೇನೆ. ರಾಮಚಂದ್ರ, ನೀವೀಗ ವಿಶ್ರಾಂತಿಯನ್ನು ಪಡೆಯಿರಿ. ನಾನು ನನ್ನ ಸಚಿವರೊಡನೆ ಸಮಾಲೋಚನೆ ನಡೆಸಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನಿಸುತ್ತೇನೆ. ಹನುಮಂತ, ಚಿಂತಿಸಬೇಡ ಸುಗ್ರೀವ. ರಾಮಲಕ್ಷ್ಮಣರ ಫಲಹಾರಕ್ಕೆ, ಅವರ ವಿಶ್ರಾಂತಿಗೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಬನ್ನಿ ಮಹಾಪ್ರಭು. ಈ ದಿನ ನಾವು ನಮ್ಮ ಪ್ರಭುಗಳು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿ ಸಾಕ್ಷಾತ್ ಆ ಪಾರ್ವತಿಯನ್ನು ಪಡೆದ ಕಥೆಯನ್ನು ಹೇಳೋಣವೇ? ಹೌದೌದು, ಎಂತ ಸಾಹಸ, ಎಂತ ಪರಾಕ್ರಮ! ಏ ಸೀತೆ, ನೀನೇನು ಜಗನ್ಮಾತೆ ಪಾರ್ವತಿ ದೇವಿಗಿಂತ ಮಿಗಿಲಾದವಳೆ? ಅಂತ ಪಾರ್ವತಿಯೇ ನಮ್ಮ ಪ್ರಭುವಿನ ಹಿಂದೆ ಬರುವಂತಾಯಿತು. ಒಂದು ದಿನ ನಮ್ಮ ಪ್ರಭುಗಳು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು. ಆಗ ಪರಮೇಶ್ವರನು ಪ್ರತ್ಯಕ್ಷನಾಗಲೇಬೇಕಾಯಿತು. ಜೊತೆಯಲ್ಲಿ ಪಾರ್ವತಿಯೂ ಇದ್ದಳು. ಪಾರ್ವತಿಯ ಸೌಂದರ್ಯವನ್ನು ಕಂಡು ನಮ್ಮ ಪ್ರಭುಗಳು ಮೋಹಿತರಾದರು. ಅವಳನ್ನು ಕರುಣಿಸುವಂತೆ ಪರಶಿವನನ್ನು ಕೇಳಿಯೇ ಬಿಟ್ಟರು. ಭಕ್ತ ಕೇಳಿದ ಮೇಲೆ ಇಲ್ಲ ಎನ್ನಲಾಗುವುದೇ? ಶಿವ ಪಾರ್ವತಿಯನ್ನು ರಾವಣನ ಹಿಂದೆ ಹೋಗಲು ಆಜ್ಞೆ ಮಾಡಿಯೇ ಬಿಟ್ಟ. ಅಂತ ಪಾರ್ವತಿಯೇ ನಮ್ಮ ಪ್ರಭುಗಳ ಹಿಂದೆ ಬಂದಳು ಎಂದ ಮೇಲೆ ನೀನು ಯಾವ ಮಹಾ? ಸುಮ್ಮನೆ ಒಪ್ಪಿಕೊಂಡು ಆನಂದವಾಗಿ ಬದುಕು, ಹಠ ಮಾಡಬೇಡ. ಸೋದರಿಯರೇ, ಸೀತೆಗೆ ಒಳ್ಳೆಯ ಕಥೆಯನ್ನೇ ಹೇಳುತ್ತಿರುವಿರಿ. ಬಹಳ ಆಯಾಸವಾಗಿರಬೇಕು. ತೆಗೆದುಕೊಳ್ಳಿ, ಈ ಹಣ್ಣುಗಳನ್ನು ಸೇವಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ನಾನು ಇವಳ ಕಾವಲು ಕಾಯುವೆ. ಇವರೆಲ್ಲರೂ ನಿನಗೆ
ರಾವಣನ ಮಹಾಸಾಹಸದ ಬಗ್ಗೆ ಹೇಳುತ್ತಿದ್ದರಲ್ಲವೇ? ಪರಮೇಶ್ವರನ ಪತ್ನಿಯನ್ನೇ ಬೇಡುವ ಘೋರ ಅಪಚಾರವನ್ನು ಸಾಹಸವೆಂದು ಮೂರ್ಖರು ಹೇಳಬೇಕು ಅಷ್ಟೆ. ಕೇಳಬೇಕೆಂದುಕೊಂಡದ್ದನ್ನು ಕೇಳದೆ ಪಾರ್ವತಿಯನ್ನೇ ಕೇಳಿದ. ಪಾರ್ವತಿ ಕಾಳಿಯ ರೂಪ ತಾಳಿದಾಗ ಹೆದರಿ ಹಿಂದಕ್ಕೆ ಕಳುಹಿಸಿದ. ಮತ್ತೆ ತಪಸ್ಸು ಮಾಡಿ ಆತ್ಮಲಿಂಗವನ್ನು ಪಡೆದುಕೊಂಡ. ಆದರೆ ಗಣೇಶನ ಚಾತುರ್ಯತೆಯಿಂದ ಅದು ಗೋಕರ್ಣ ಕ್ಷೇತ್ರದ ನೆಲದಲ್ಲಿ ಸ್ಥಾಪಿತವಾಯಿತು. ಇಂಥ ವಿಫಲ ಸಾಹಸವನ್ನು ವರ್ಣಿಸಿ ರಾವಣ ಮಹಾವೀರನೆನ್ನಲು ಸಾಧ್ಯವೇ? ತ್ರಿಜಟೆ, ರಾವಣ ತಾನು ಅಂದುಕೊಂಡ ಯಾವುದನ್ನೂ ಲಂಕೆಗೆ ತರಲಾಗಲಿಲ್ಲ. ಆದರೆ ನತದೃಷ್ಟಳಾದ ನನ್ನನ್ನು ತಂದು ಬಿಟ್ಟ. ನನ್ನ ಸ್ವಾಮಿಯಿಂದ ದೂರವಾಗಿ ನಾನಿಲ್ಲಿ ದುಃಖಿಸುವಂತಾಯಿತಲ್ಲವೇ? ಸಮಾಧಾನ ಮಾಡಿಕೋ ಸೀತೆ. ಲಂಕೇಶ ನಿನ್ನನ್ನು ಅಪಹರಿಸಿ ಇಲ್ಲಿಗೆ ತಂದಿರಬಹುದು. ಅವನ ಈ ದುಷ್ಟ ಕಾರ್ಯವೇ ಅವನ ವಿನಾಶಕ್ಕೆ ನಾಂದಿಯಾಗಬಹುದು. ನಿನ್ನ ದುಃಖ ಕೊನೆಯಾಗುತ್ತದೆ. ಧೈರ್ಯದಿಂದಿರು. ಪ್ರಿಯ ಸಚಿವರೇ, ರಾಮ ಲಕ್ಷ್ಮಣನರೊಡನೆ ಸ್ನೇಹ ಮಾಡಿದ್ದಾಯಿತು. ಆ ರಾವಣನು ಅಪಹರಿಸಿರುವ ಸೀತೆಯನ್ನು ಹುಡುಕಿಕೊಡುವ ಭರವಸೆಯನ್ನೂ ನೀಡಿದ್ದಾಯಿತು. ಆದರೆ ಆ ಕಾರ್ಯವನ್ನು ಮಾಡಬೇಕಾದರೆ ಮೊದಲು ಆ ವಾಲಿಯ ಭಯ ಹೋಗಬೇಕು. ನಾನು ಕಿಷ್ಕಿಂಧೆಯ ಸ್ವತಂತ್ರ ರಾಜನಾಗಬೇಕು. ಆ ನಂತರ ಸಕಲ ವಾನರ ಸೈನ್ಯದೊಡನೆ ಸೀತೆಯನ್ನು ಹುಡುಕುವುದು ಸುಲಭವಾಗುತ್ತದೆ. ಅದು ಸಾಧ್ಯವಾಗಬೇಕಾದ್ರೆ ವಾಲಿಯ ಸಂಹಾರವಾಗಬೇಕು. ಪ್ರಭು, ವಾಲಿಯನ್ನು ಸಂಹರಿಸುವೆನೆಂದು ರಾಮಚಂದ್ರನು ಪ್ರತಿಜ್ಞೆ ಮಾಡಿರುವನಲ್ಲ, ಇನ್ನೇಕೆ ಚಿಂತೆ? ಹಾಗಾದರೆ ವಾಲಿಯ ಸಂಹಾರವಾದ ಮೇಲೆ ನಾವು ಸೀತಾನ್ವೇಷಣೆಯಲ್ಲಿ ತೊಡಗಬಹುದು. ಹೌದು ಹೌದು, ಅದೇ ಸರಿ. ಮೊದಲು ವಾಲಿಯ ಸಂಹಾರ, ನಂತರ ಸುಗ್ರೀವನ ಪಟ್ಟಾಭಿಷೇಕ, ಆನಂತರ ಸೀತಾನ್ವೇಷಣೆ. ಎಲ್ಲ ಸರಿ ಮಿತ್ರರೇ. ವಾಲಿಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವನನ್ನು ಸಂಹರಿಸುವಷ್ಟು ಶಕ್ತಿ ಸಾಮರ್ಥ್ಯ ರಾಮನಲ್ಲಿರುವುದೇ ಎಂದು ನನಗೆ ಸಂದೇಹವಾಗುತ್ತಿದೆ. ನಾವಂತೂ ರಾಮನ ಪರಾಕ್ರಮವನ್ನು ಕಂಡವರಲ್ಲ. ನಾವು ಕಂಡರೆ ನಂಬಬಹುದು. ಅದು ಹೇಗೆ ಸಾಧ್ಯ? ವಾಲಿಯ ಪರಾಕ್ರಮದ ಕಾರ್ಯವನ್ನು ರಾಮ ಮಾಡಿ ತೋರಿಸಿದರೆ ಸರಿ. ಹೌದು ಪ್ರಭು, ಅದನ್ನು ಹೇಗೆ ಮಾಡಬೇಕೆಂದು ನೀವೇ ನಿರ್ಧರಿಸಬೇಕು. ನಿಜ, ಇದು ಒಳ್ಳೆಯ ಉಪಾಯ. ಇಲ್ಲವಾದರೆ ಆತರ ಪಟ್ಟು ಇನ್ನಷ್ಟು ಆತಂಕಕ್ಕೆ ಗುರಿಯಾಗಬೇಕಾಗುತ್ತದೆ. ನಿಮ್ಮ ಮಾತು ಸಮಯೋಚಿತವಾಗಿದೆ. ಆಗಲಿ, ರಾಮನಿಗೆ ಅಂತ ಪರಾಕ್ರಮವನ್ನು ಪ್ರದರ್ಶಿಸುವಂತೆ ಕೇಳಿಕೊಳ್ಳುತ್ತೇನೆ. ಆನಂತರ ಅವರು ವಾಲಿಯನ್ನು ಎದುರಿಸಲಿ.